ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ರವಿಚಂದ್ರನ್ ಅವರು ಒಂಥರ ಗ್ರ್ಯಾಂಡ್ ಆಗಿ ಸಿನಿಮಾ ಮಾಡ್ತಾರೆ, ಈ ರೀತಿ ಒಂದು ಸಾಹಸಕ್ಕೆಲ್ಲ ಕೈ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದೇವೋ, ಈ ರೀತಿಯ ಸಾಹಸಗಳನ್ನು ದ್ವಾರಕೀಶ್ ಅವರು ಆ ಕಾಲದಲ್ಲೇ ಮಾಡಿದರು. ಅದರಲ್ಲೂ ಸಿಂಗಾಪುರಿನಲ್ಲಿ ರಾಜ ಕುಳ್ಳ ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು. ಹಾಗೆಯೇ ದ್ವಾರಕೀಶ್ ಅವರೇ ಹೀರೋ ಆಗಿ ಮಾಡಿರುವಂತಹ ಮಂಕುತಿಮ್ಮ, ಪೆದ್ದ ಗೆದ್ದ ಈ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗ್ತಾ ಹೋಗುತ್ತೆ. ಈ ರೀತಿ ಸಾಲಾಗಿ ಫ್ಲಾಪ್ಗಳನ್ನು ಕೊಡ್ತಾ ದ್ವಾರಕೀಶ್ ಅವರು ಮನೆ ಮಠ ಮಾರುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಈ ರೀತಿ ಒಂದು ದೊಡ್ಡ ಕಷ್ಟದಲ್ಲಿರುವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಆಪ್ತ ಮಿತ್ರ ಸಿನಿಮಾವನ್ನು ದ್ವಾರಕೀಶ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಆದರೆ 2019ರಲ್ಲಿ ಆಯುಷ್ಮಾನ್ ಭವ ಅಂತ ಒಂದು ಸಿನಿಮಾವನ್ನು ಮಾಡ್ತಾರೆ. ಇದು ಮತ್ತೆ ಒಂದು ದೊಡ್ಡ ಲಾಸನ್ನು ದ್ವಾರಕೀಶ್ ಅವರಿಗೆ ತಂದು ಕೊಡುತ್ತೆ. ಮತ್ತು ದ್ವಾರಕೀಶ್ ಅವರ ಈ ರೀತಿ ಸಿನಿಮಾಗಳು ಸೋಲಿಕ್ಕೆ ಇನ್ನೊಂದು ಕಾರಣ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಹಿರಿಯ ನಟ ನಿರ್ಮಾಪಕರಾದಂತಹ ದ್ವಾರಕೀಶ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಸ್ಥರು ಈ ಮಾಹಿತಿಯನ್ನು ಇವತ್ತು ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ದ್ವಾರಕೀಶ್ ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಸಹಜವಾಗಿ ಈ ಒಂದು ವಯಸ್ಸಾಗಿರುವಂತಹ ಸಮಯದಲ್ಲಿ ಬರುವಂತಹ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ದರು. ಆದರೆ ಹೃದಯಾಘಾತ ಆಗಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ತಿದ್ರಂತೆ. ನಂತರ ಬೆಳಗ್ಗೆ ಎದ್ದವರು ಕಾಫಿ ಕುಡಿದು ಇನ್ನೊಂದು 2 ಗಂಟೆ ಮಲಗ್ತೀನಿ ಅಂತ ಹೋಗಿ ಮಲ್ಕೊಂಡವರು ನಂತರ ಎದ್ದೇಳಲೇ ಇಲ್ಲ ಅಂತ ಅವರ ಮಗ ಈ ಮಾಹಿತಿಯನ್ನು ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಇಂಥ ಒಂದು ಸಮಯದಲ್ಲಿ ದ್ವಾರಕೀಶ್ ಅವರ ಒಂದು ಸಿನಿ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ದ್ವಾರಕೀಶ್ ಅವರು ಹುಟ್ಟಿದ್ದು ಹುಣಸೂರಿನಲ್ಲಿ. ಅವರ ಆರಂಭಿಕ ಶಿಕ್ಷಣವನ್ನು ಮೈಸೂರಿನಲ್ಲೇ ಮುಗಿಸ್ತಾರೆ. ನಂತರ CPC ಟೆಕ್ನಿಕಲ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನು ಕೂಡ ಪಡಿತಾರೆ. ಇದಾದ ನಂತರ ಭಾರತ್ ಆಟೋ ಸ್ಪೇರ್ಸ್ ಅನ್ನೋ ಒಂದು ಅಂಗಡಿಯ ಮೂಲಕ ಈ ಸ್ಪೇರ್ ಪಾರ್ಟ್ಸ್ಗಳನ್ನು ಮಾರುವಂತಹ ಬಿಸ್ನೆಸ್ಗೆ ಬರ್ತಾರೆ. ಇದು ಇವರ ಫ್ಯಾಮಿಲಿ ಬಿಸ್ನೆಸ್ಸು. 50 ವರ್ಷಗಳ ನಂತರ ಕೂಡ ನಡೀತಾ ಇದೆ. ಈ ಬಿಸ್ನೆಸ್ ಮಾಡ್ತಾ ಇದ್ದರೂ ಕೂಡ ದ್ವಾರಕೀಶ್ ಅವರಿಗೆ ಸಿನಿಮಾ ರಂಗಕ್ಕೆ ಬರಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಹುಚ್ಚಿರುತ್ತೆ. ಆಗಿನ ಕಾಲದ ಹೆಸರಾಂತ ನಿರ್ದೇಶಕರಾದಂತಹ ಹುಣಸೂರು ಕೃಷ್ಣಮೂರ್ತಿಯವರು ದ್ವಾರಕೀಶ್ ಅವರ ಸೋದರ ಮಾವ. ಈ ಮೂಲಕ ಅವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹುಣಸೂರು ಕೃಷ್ಣಮೂರ್ತಿಯವರ ನಿರ್ದೇಶನದ ವೀರ ಸಂಕಲ್ಪ ಅನ್ನೋ ಸಿನಿಮಾದಲ್ಲಿ ದ್ವಾರಕೀಶ್ ಅವರು ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡೋ ಮೂಲಕ ಡೆಬ್ಯೂಟ್ ಮಾಡ್ತಾರೆ. ಈ ಸಿನಿಮಾ ಸಿಕ್ಕಾಪಟ್ಟೆ ಯಶಸ್ಸಾಗುತ್ತೆ. ಅದರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದಂತಹ ದ್ವಾರಕೀಶ್ ಅವರು ಕೂಡ ಜನರಿಗೆ ಇಷ್ಟ ಆಗ್ತಾರೆ. ಆಗಿನ ಸಮಯದಲ್ಲಿ ನರಸಿಂಹರಾಜು ಅವರು ಈ ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡೋ ಒಂದು ವಿಷಯದಲ್ಲಿ ತುಂಬ ಪ್ರಸಿದ್ಧಿ ಪಡೆದಿರ್ತಾರೆ. ಎಲ್ಲ ಸಿನಿಮಾಗಳಿಗೂ ಅವರನ್ನೇ ಹಾಕ್ಕೋಬೇಕು ಅಂತ ಎಲ್ಲ ಪ್ರೊಡ್ಯೂಸರು, ಡೈರೆಕ್ಟರು ಪ್ರಯತ್ನ ಪಡ್ತಿರ್ತಾರೆ. ಇನ್ನು ಬಾಲಕೃಷ್ಣ ಅವರು ಕೂಡ ಒಂದು ಆಗಿನ ಕಾಲದ ಪ್ರಸಿದ್ಧ ಕಾಮಿಡಿ ನಟರು. ಆದರೆ ಈ ದ್ವಾರಕೀಶ್ ಅವರು ಡೆಬ್ಯೂಟ್ ಮಾಡಿದಂತಹ ಸಮಯದಲ್ಲಿ ಅವರಿಗೆ ವಯಸ್ಸಾಗ್ತಾ ಇರುತ್ತೆ. ಆದ್ದರಿಂದ ಅವರು ಅಂತಹ ಸಮಯದಲ್ಲಿ ಕಾಮಿಡಿ ಕ್ಯಾರೆಕ್ಟರಿಂದ ಸ್ವಲ್ಪ ಈ ಹಿರಿಯ ಕ್ಯಾರೆಕ್ಟರ್ಗಳನ್ನು ಮಾಡೋಕ್ಕೆ ಶಿಫ್ಟ್ ಆಗಿರ್ತಾರೆ. ಇಂಥ ಒಂದು ಸಮಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಟ್ಯಾಲೆಂಟೆಡ್ ಕಾಮಿಡಿ ಆ್ಯಕ್ಟರ್ನ ಅವಶ್ಯಕತೆ ಇರುತ್ತೆ. ಅಂಥ ಒಂದು ಕಾಲದಲ್ಲೇ ದ್ವಾರಕೀಶ್ ಅವರು ಡೆಬ್ಯೂಟ್ ಮಾಡ್ತಾರೆ. ದ್ವಾರಕೀಶ್ ಅವರ ಒಂದು ಎಕ್ಸ್ಪ್ರೆಷನ್ ಮೂಲಕ ಮಾಡುವಂತಹ ಒಂದು ಕಾಮಿಡಿಗಳು ಜನರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಮೊದಲ ಸಿನಿಮಾನೇ ಒಂದು ದೊಡ್ಡ ಯಶಸ್ಸು ಕೊಟ್ಟಿದ್ದರಿಂದ ಹುಣಸೂರು ಕೃಷ್ಣಮೂರ್ತಿಯವರ ಸಿನಿಮಾಗಳಲ್ಲಿ ದ್ವಾರಕೀಶ್ ಅವರು ರೆಗ್ಯುಲರ್ ಆಗಿ ಕಾಮಿಡಿ ಪಾಠನ ಮಾಡ್ತಾ ಹೋಗ್ತಾರೆ. ಮದುವೆ ಮಾಡಿ ನೋಡು, ಸತ್ಯ ಹರಿಶ್ಚಂದ್ರ ಈ ಎಲ್ಲ ಸಿನಿಮಾಗಳಲ್ಲಿ ದ್ವಾರಕೀಶ್ ಮಾಡಿರುವಂತಹ ಪಾತ್ರಗಳು ಜನರಿಗೆ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಹೀಗೆ ಒಂದು ಕಾಮಿಡಿ ಕ್ಯಾರೆಕ್ಟರ್ನ ಮಾಡಿಕೊಂಡು ಕನ್ನಡ ಚಿತ್ರರಂಗದಲ್ಲಿ ಒಂದು ನೆಲೆ ಕಂಡುಕೊಂಡ್ಮೇಲೆ ದ್ವಾರಕೀಶ್ ಅವರಿಗೆ ಒಂದು ಸಿನಿಮಾವನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಇದಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಪ್ಪಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಹಲವಾರು ಪ್ರಯತ್ನಗಳ ನಂತರ ಮೇಯರ್ ಮುತ್ತಣ್ಣ ಅನ್ನೋ ಒಂದು ಸಿನಿಮಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಪ್ಪಿಕೊಳ್ತಾರೆ. ಈ ಸಿನಿಮಾದ ನಿರ್ದೇಶಕರಾಗಿ ಸಿದ್ಧಲಿಂಗಯ್ಯ ಅವರು ಡೆಬ್ಯೂಟ್ ಮಾಡ್ತಾರೆ. ಇವರು ಕೂಡ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರಸಿದ್ಧ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ. ದ್ವಾರಕೀಶ್ ಅವರು ಅವರ ಸಿನಿಮಾ ಜರ್ನಿಯಲ್ಲಿ ಈ ರೀತಿ ಹಲವಾರು ಒಂದು ಟೆಕ್ನಿಷಿಯನ್ಗಳಿಗೆ, ನಿರ್ದೇಶಕರಿಗೆ, ನಟ ನಟಿಯರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಮೇಯರ್ ಮುತ್ತಣ್ಣ ಸಿನಿಮಾ ರಿಮೇಕ್ ಆಗಿದ್ದರೂ ಅದರ ಒಂದು ವಿಶಿಷ್ಟ ಕಥೆಯಿಂದ ತುಂಬ ಹಿಟ್ಟಾಗುತ್ತೆ. ತಮ್ಮ ಪ್ರೊಡ್ಯೂಸ್ ಮಾಡಿದ ಮೊದಲ ಸಿನಿಮಾದಲ್ಲೇ ದ್ವಾರಕೀಶ್ ಅವರಿಗೆ ಒಂದು ದೊಡ್ಡ ಯಶಸ್ಸು ಸಿಗುತ್ತೆ. ಈ ಸಿನಿಮಾ ಆದ ನಂತರ ದ್ವಾರಕೀಶ್ ಅವರು ಒಂದು ಸಸ್ಪೆನ್ಸ್ ಕಥೆ ಇರುವಂತಹ ಏಜೆಂಟ್ ಸಿನಿಮಾಗಳಿಗೆ, ಕೌಬಾಯ್ ಸಿನಿಮಾಗಳಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ.
ದ್ವಾರಕೀಶ್ ಅವರು ಕುಳ್ಳಗಿದ್ರು. ಸಾಮಾನ್ಯವಾಗಿ ಸಿನಿಮಾ ರಂಗದಲ್ಲಿ ನೀವೊಂದು ಯಶಸ್ಸನ್ನು ಪಡಿಬೇಕು ಅಂದರೆ ಎತ್ತರವಾಗಿ ಚೆನ್ನಾಗಿ ಮೈಕಟ್ಟಿದ್ದು ತುಂಬ ನೋಡಲಿಕ್ಕೆ ಸುಂದರವಾಗಿರಬೇಕು. ಅವರು ಈ ರೀತಿ ಎತ್ತರವಾಗಿ ಒಂದು ಮೈಕಟ್ಟು ತುಂಬ ಚೆನ್ನಾಗಿರಲಿಲ್ಲ. ಆದರೆ ಈ ಡಿಸ್ಅಡ್ವಾಂಟೇಜನ್ನೇ ದ್ವಾರಕೀಶ್ ಅವರು ತಮ್ಮ ಅಡ್ವಾಂಟೇಜಿಗೆ ಕನ್ವರ್ಟ್ ಮಾಡ್ಕೊಳ್ತಾರೆ. ಈ ರೀತಿ ಒಂದು ಕುಳ್ಳಗಿರೋ ಕ್ಯಾರೆಕ್ಟರ್ಗಳ ಸುತ್ತಾನೇ ಒಂದು ಸಿನಿಮಾ ಕಥೆಯನ್ನು ಹೆಣೆದು ಸಿನಿಮಾವನ್ನು ಮಾಡ್ತಾ ಹೋಗ್ತಾರೆ. ಕುಳ್ಳ ಏಜೆಂಟ್ 007, ಕೌಬಾಯ್ ಕುಳ್ಳ, ಈ ರೀತಿ ಒಂದು ಸಿನಿಮಾಗಳಲ್ಲಿ ಅವರೇ ನಾಯಕರಾಗಿ ಸಿನಿಮಾವನ್ನು ಮಾಡಿ ಯಶಸ್ಸನ್ನು ಕಾಣ್ತಾರೆ. ಈ ರೀತಿ ಒಂದಾದ ಮೇಲೆ ಒಂದು ಯಶಸ್ಸನ್ನು ಕಂಡ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ದ್ವಾರಕೀಶ್ ಅವರು ಒಂದು ಕಾಂಬಿನೇಷನ್ ಮೂಲಕ ತುಂಬ ಸಿನಿಮಾಗಳನ್ನು ತರ್ತಾರೆ. ಈ ಒಂದು ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಯಶಸ್ಸನ್ನೇ ಕಾಣುತ್ತೆ. ದ್ವಾರಕೀಶ್ ಅವರ ಒಂದು ಲೆವೆಲ್ ಕನ್ನಡ ಚಿತ್ರರಂಗದಲ್ಲಿ ಈ ಸಿನಿಮಾಗಳ ಮೂಲಕ ಬೇರೆ ಒಂದು ಮಟ್ಟಕ್ಕೆ ಹೋಗುತ್ತೆ. ಕಳ್ಳ ಕುಳ್ಳ, ಕಿಟ್ಟು ಪುಟ್ಟು, ಸಿಂಗಪೂರಿನಲ್ಲಿ ರಾಜ ಕುಳ್ಳ, ಈ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ದ್ವಾರಕೀಶ್ ಅವರು ಮಾಡಿದಂತಹ ಸಿನಿಮಾಗಳು ತುಂಬ ಯಶಸ್ಸನ್ನು ಕಾಣ್ತವೆ. ಅದರಲ್ಲೂ ಸಿಂಗಾಪುರಿನಲ್ಲಿ ರಾಜ ಕುಳ್ಳ ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು. ಈ ಸಿನಿಮಾ ವಿದೇಶದಲ್ಲಿ ಶೂಟ್ ಮಾಡಿದಂತಹ ಮೊದಲ ಸಿನಿಮಾ. ದ್ವಾರಕೀಶ್ ಅವರು ಈ ರೀತಿ ಒಬ್ಬ ಪ್ರೊಡ್ಯೂಸರ್ ಆಗಿ ತುಂಬ ಒಂದು ಧೈರ್ಯವಂತರಾಗಿ ಈ ರೀತಿ ಒಂದು ಸಾಹಸಗಳನ್ನು ಮಾಡ್ತಿದ್ರು. ನಾವೇನೀಗ ರವಿಚಂದ್ರನ್ ಒಂಥರ ಗ್ರ್ಯಾಂಡಾಗಿ ಸಿನಿಮಾ ಮಾಡ್ತಾರೆ, ಈ ರೀತಿ ಒಂದು ಸಾಹಸಕ್ಕೆಲ್ಲ ಕೈ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದೇವೋ, ಈ ರೀತಿಯ ಸಾಹಸಗಳನ್ನು ದ್ವಾರಕೀಶ್ ಅವರು ಆ ಕಾಲದಲ್ಲೇ ಮಾಡಿದರು. ಅವರ ಹಾಡುಗಳು ಕೂಡ ತುಂಬ ಗ್ರ್ಯಾಂಡಾಗಿ ಸಿನಿಮಾಗಳು ಒಂದು ದೊಡ್ಡ ದೊಡ್ಡ ಲೊಕೇಶನ್ನಲ್ಲಿ ಇರ್ತಿದ್ವು. ಹಾಗೆಯೇ ದ್ವಾರಕೀಶ್ ಅವರು ಕೇವಲ ಕಾಮಿಡಿ ಸಿನಿಮಾಗಳನ್ನು ಮಾಡದೆ ತುಂಬ ವೆರೈಟಿ ಸಿನಿಮಾಗಳನ್ನು ಕೂಡ ಮಾಡಿದರು. ಈ ರೀತಿ ವಿಷ್ಣುವರ್ಧನ್ ಅವರ ಜೊತೆ ಮಾಡಿರುವಂಥ ಸಿನಿಮಾಗಳು ಆ್ಯಕ್ಷನ್ ಕಾಮಿಡಿ ಆಗಿದ್ದರೆ, ದ್ವಾರಕೀಶ್ ಅವರೇ ನಟರಾಗಿ ಮಾಡಿರುವಂತಹ ಕೆಲವೊಂದು ಸಿನಿಮಾಗಳು ಪ್ಯೂರ್ ಕಾಮಿಡಿ ಆಗಿರ್ತಿದ್ವು. ನಂತರ ನೀ ಬರೆದ ಕಾದಂಬರಿ, ಇವೆಲ್ಲ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರ್ತಿತ್ತು. ಈ ರೀತಿ ಬೇರೆ ಬೇರೆ ವೆರೈಟಿಗಳ ಸಿನಿಮಾ ಮಾಡಿ ಕೂಡ ದ್ವಾರಕೀಶ್ ಅವರು ಯಶಸ್ಸನ್ನು ಕಾಣ್ತಾರೆ. ಹಾಗೆಯೇ ವಿನೋದ್ ರಾಜ್ ಅವರಿಗೆ, ಶ್ರುತಿ ಅವರಿಗೆ ಡೆಬ್ಯೂಟ್ ಮಾಡಲಿಕ್ಕೆ ದ್ವಾರಕೀಶ್ ಅವರು ಅವಕಾಶ ಮಾಡಿಕೊಡ್ತಾರೆ. ಆದರೆ ಇದೇ ಒಂದು ಸಮಯದಲ್ಲಿ ಅವರು ವಿಷ್ಣುವರ್ಧನ್ ಅವರ ಜೊತೆ ಒಂದು ಮನಸ್ತಾಪವನ್ನು ಮಾಡಿಕೊಂಡು, ವಿವಾದವನ್ನು ಮಾಡಿಕೊಂಡು, ಅವರ ಜೊತೆ ಈ ಒಂದು ಜೋಡಿಯ ಒಂದು ಸಿನಿಮಾ ಬರ್ತಿತ್ತಲ್ಲ, ಆ ಸಿನಿಮಾ ಮಾಡೋದು ನಿಂತು ಹೋಗುತ್ತೆ. ಹಾಗೆಯೇ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಗಳಿಸಿದಂತಹ ಹಣವನ್ನು ಸಾಲಾಗಿ ಫ್ಲಾಪ್ ಸಿನಿಮಾ ಕೊಟ್ಟು ಮತ್ತು ದೊಡ್ಡ ದೊಡ್ಡ ಒಂದು ಸಾಹಸವನ್ನು ಕೈ ಹಾಕಿ ಕೈ ಸುಟ್ಕೊಳ್ತಾರೆ. ಆಫ್ರಿಕಾದಲ್ಲಿ ಶೀಲಾ ಅಂತ ಸಿನಿಮಾವನ್ನು ಆಫ್ರಿಕಾದ ಕಾಡುಗಳಲ್ಲಿ ಶೂಟ್ ಮಾಡಿ ದ್ವಾರಕೀಶ್ ಅವರು ನಿರ್ಮಾಣ ಮಾಡ್ತಾರೆ. ಆದರೆ ಈ ಸಿನಿಮಾ ದೊಡ್ಡ ಸೋಲನ್ನು ಕಾಣುತ್ತೆ. ಹಾಗೆಯೇ ದ್ವಾರಕೀಶ್ ಅವರೇ ಹೀರೋ ಆಗಿ ಮಾಡಿರುವಂತಹ ಮಂಕುತಿಮ್ಮ, ಪೆದ್ದ ಗೆದ್ದ, ಈ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗ್ತಾ ಹೋಗುತ್ತೆ. ಈ ರೀತಿ ಸಾಲಾಗಿ ಫ್ಲಾಪ್ಗಳನ್ನು ಕೊಡ್ತಾ ದ್ವಾರಕೀಶ್ ಅವರು ಮನೆ ಮಠ ಮಾರುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಮತ್ತು ದ್ವಾರಕೀಶ್ ಅವರ ಈ ರೀತಿ ಸಿನಿಮಾಗಳು ಸೋಲಿಕ್ಕೆ ಇನ್ನೊಂದು ಕಾರಣ ಇರುತ್ತೆ. ಅವರು ಮಾಡಿರುವಂತಹ ಸಿನಿಮಾಗಳಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಇತ್ತು. ಅದೇನೆಂದರೆ ಆಲ್ಮೋಸ್ಟ್ 90% ಸಿನಿಮಾಗಳು ದ್ವಾರಕೀಶ್ ಅವರು ಏನು ಪ್ರೊಡ್ಯೂಸ್ ಮಾಡಿದ್ರು ಇವೆಲ್ಲ ರಿಮೇಕ್ ಸಿನಿಮಾಗಳಾಗಿದ್ದು. ಆರಂಭದಲ್ಲಿ ಈ ರಿಮೇಕ್ ಸಿನಿಮಾಗಳು ತುಂಬ ಯಶಸ್ಸನ್ನು ಕಂಡರೂ ನಂತರ ಯಾಕೋ ಜನರಿಗೆ ಇವು ಇಷ್ಟ ಆಗ್ತಾ ಹೋಗಲಿಲ್ಲ. ಹಾಗೆಯೇ ದ್ವಾರಕೀಶ್ ಅವರು ಈ ರೀತಿ ಸಿನಿಮಾದಲ್ಲಿ ಒಂದು ವಿವಾದಗಳನ್ನು ಮಾಡಿಕೊಂಡಿದ್ದು, ಅವರೇ ಹೀರೋ ಆಗಿ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದು, ಮತ್ತು ಈಗಾಗಲೇ ಹೇಳಿದಂತೆ ಆಫ್ರಿಕಾದಲ್ಲಿ ಶೀಲಾ, ಇದು ತುಂಬ ದೊಡ್ಡ ಬಜೆಟ್ ಸಿನಿಮಾ, ಅವರಿಗೆ ಒಂದು ಲಾಸನ್ನು ಕೊಟ್ಟಂತಹ ಸಿನಿಮಾ. ಈ ರೀತಿ ಇದೆಲ್ಲ ಸಿನಿಮಾಗಳ ಮೂಲಕ ಅವರು ತುಂಬ ದೊಡ್ಡ ಲಾಸನ್ನು ಅನುಭವಿಸ್ತಾರೆ. ಅವರ ಮನೆ ಆಸ್ತಿ ಪಾಸ್ತಿಗಳನ್ನು ಕೂಡ ಮಾರುವಂಥ ಪರಿಸ್ಥಿತಿ ಬರುತ್ತೆ. ಈ ರೀತಿ ಒಂದು ದೊಡ್ಡ ಕಷ್ಟದಲ್ಲಿರುವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಆಪ್ತಮಿತ್ರ ಸಿನಿಮಾವನ್ನು ದ್ವಾರಕೀಶ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಹಳೆಯ ಜೋಡಿ ಮತ್ತೆ ಈ ಸಿನಿಮಾದ ಮೂಲಕ ವಾಪಸ್ ಬರುತ್ತೆ. ಈ ಸಿನಿಮಾ ತುಂಬ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಈ ಸಿನಿಮಾ ಆದ ನಂತರ ದ್ವಾರಕೀಶ್ ಅವರು ಕಿಚ್ಚ ಸುದೀಪ್ ಅವ್ರ ಜೊತೆ ವಿಷ್ಣುವರ್ಧನ ಸಿನಿಮಾವನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣುತ್ತೆ. ನಂತರ ಆಟಗಾರ, ಚೌಕ, ಈ ಎಲ್ಲ ಸಿನಿಮಾಗಳನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಒಳ್ಳೆಯ ಒಂದು ಯಶಸ್ಸನ್ನು ಅವರು ಗಳಿಸ್ತಾರೆ. ಆದರೆ 2019ರಲ್ಲಿ ಆಯುಷ್ಮಾನ್ ಭವ ಅಂತ ಒಂದು ಸಿನಿಮಾವನ್ನು ಮಾಡ್ತಾರೆ. ಇದು ಮತ್ತೆ ಒಂದು ದೊಡ್ಡ ಲಾಸನ್ನು ದ್ವಾರಕೀಶ್ ಅವರಿಗೆ ತಂದು ಕೊಡುತ್ತೆ. ಇದಾದ ನಂತರ ಅವರು ಸಿನಿಮಾದಲ್ಲಿ ಆ್ಯಕ್ಟಿವ್ ಆಗಿ ಪ್ರೊಡಕ್ಷನ್ ಮಾಡೋದನ್ನು ಕಡಿಮೆ ಮಾಡ್ತಾರೆ. ಹೀಗೆ ದ್ವಾರಕೀಶ್ ಅವರು ಒಂದು ಹಂಬಲ್ ಬಿಗಿನಿಂಗ್ನಿಂದ, ಒಂದು ಸರಳ ಕುಟುಂಬದಿಂದ ಬಂದು ಬಿಸ್ನೆಸ್ಸನ್ನು ಆರಂಭ ಮಾಡಿ, ನಂತರ ಸಿನಿಮಾದಲ್ಲಿ ಕಾಮಿಡಿಯನ್ನಾಗಿ ಅವರು ಒಂದು ಡೆಬ್ಯೂಟ್ ಮಾಡಿ, ಈ ಕಾಮಿಡಿಯನ್ ಆದ ನಂತರ ನಿರ್ಮಾಣಕ್ಕೂ ಕೈ ಹಾಕಿ ನಿರ್ದೇಶನವನ್ನು ಕೂಡ ಮಾಡ್ತಾರೆ.
ಹಾಗೆಯೇ ತುಂಬ ಕ್ರಿಯೇಟಿವ್ ಆಗಿ ಒಂದು ಧೈರ್ಯವಂತರಾಗಿ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ, ವಿದೇಶಗಳಲ್ಲಿ ಶೂಟ್ ಮಾಡ್ತಾರೆ. ಈ ರೀತಿ ಅವರೊಂದು ನಟರಾಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ತಂದಿದ್ದಾರೆ ಅನ್ನೋದು ನಾವು ಅಲ್ಗಳೆಯೋಕ್ಕಾಗಲ್ಲ. ಇಂತಹ ಒಂದು ಕನ್ನಡ ಚಿತ್ರರಂಗದ ದೊಡ್ಡ ವ್ಯಕ್ತಿತ್ವ ಇವತ್ತು ನಮ್ಮೊಂದಿಗಿಲ್ಲ. ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ನಾವು ಈ ಮೂಲಕ ಪ್ರಾರ್ಥಿಸ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಕನ್ನಡ ಮಾಣಿಕ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.